ಕಾಂಪೋಸ್ಟಬಲ್ ಬ್ಯಾಗ್ಗಳ ಬಳಕೆ ವಿಚಾರ ಗ್ಯಾರಂಟಿ ನ್ಯೂಸ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕಾಂಪೋಸ್ಟಬಲ್ ಬ್ಯಾಗ್ ಬಳಕೆಗೆ ಆದೇಶವನ್ನು ಹೊರಡಿಸಿದೆ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ? ಕೇಂದ್ರ ಸರ್ಕಾರ ಕಾಂಪೋಸ್ಟಬಲ್ ಬ್ಯಾಗ್ ಬಳಕೆಗೆ ಆದೇಶಿಸಿದೆ. ತಜ್ಞರ ಅಭಿಪ್ರಾಯ ಪಡೆದು ಬಳಕೆಗೆ ಆದೇಶ ನೀಡಿದ್ದೇವೆ. ಮಣ್ಣಿನೊಂದಿಗೆ ಕಾಂಪೋಸ್ಟಬಲ್ ಬ್ಯಾಗ್ಗಳು ಕರಗುತ್ತವೆ. ಪರಿಸರಕ್ಕೆ ಹಾನಿ ಆಗಲ್ಲ ಎಂಬ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ತೊಂದರೆ ಆಗುತ್ತೆ ಅಂತ ಯಾರಾದರೂ ತೋರಿಸಿದ್ರೆ ತಿದ್ದುಪಡಿ ಮಾಡ್ತೇವೆ. ಹಿಂದಿನಿಂದಲೂ ಬಟ್ಟೆ ಚೀಲಗಳನ್ನ ಬಳಕೆ ಮಾಡ್ತಾ ಇದ್ದೇವೆ. ಬಟ್ಟೆ ಬ್ಯಾಗ್ ಬಳಕೆಗೆ ಹೆಚ್ಚು ಪ್ರೋತ್ಸಾಹವನ್ನ ನೀಡುತ್ತೇವೆ. ಕಾಂಪೋಸ್ಟಬಲ್ ಬ್ಯಾಗ್ ಬಗ್ಗೆ ಪರಿಸರವಾದಿಗಳು ಸಲಹೆಯನ್ನ ಕೊಡ್ಲಿ, ತಜ್ಞರ ಅಭಿಪ್ರಾಯವನ್ನ ಪಡೆದು ಸುಧಾರಣೆ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಇದಕ್ಕೆ ಪರಿಸರವಾದಿಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದೆ. ನೋಡಿ, ಕೇಂದ್ರ ಸರ್ಕಾರ ಈ ವಿಷಯದ ಬಗ್ಗೆ ತಜ್ಞರಿಂದ ಅಭಿಪ್ರಾಯವನ್ನು ಪಡೆದಿದೆ. ಇಲ್ಲಿ ಬಯೋಡಿಗ್ರೇಡೇಬಲ್ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಏನು ಬ್ಯಾಗ್ಗಳು ಮಾಡ್ತಾರೆ, ಅದರಿಂದ ಪರಿಸರಕ್ಕೆ ಹಾನಿ ಆಗೋದಿಲ್ಲ. ಅದು ಸ್ವಲ್ಪ ಸಮಯದಲ್ಲಿ ತಾನೇ ಅದು ಮಣ್ಣಲ್ಲಿ ಮಣ್ಣಾಗ್ತದೆ ಅನ್ನುವಂಥ ಒಂದು ಅಧ್ಯಯನದ ವರದಿಯ ಆಧಾರದ ಮೇಲೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಇವತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಮಾಡಿ ಸುಮಾರು ವರ್ಷಗಳಾಗಿದೆ, ಸುಮಾರು ದಿವಸಗಳಾಗಿದೆ. ಈಗ ನಾವು ರಾಜ್ಯ ಸರ್ಕಾರದ ವತಿಯಿಂದ ಇದಕ್ಕೆ ಯಾರಿಗೂ ಹರಾಸ್ಮೆಂಟ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಿದ್ದೇವೆ. ಇದಕ್ಕೆ ಪರಿಸರದಿಂದ ಯಾವುದೇ ರೀತಿಯ ಹಾನಿ ಆಗಲ್ಲ ಅನ್ನುವಂಥದ್ದು ನಮ್ಮ ತಜ್ಞರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿಯಲ್ಲಿ ಹಾನಿ ಆಗ್ತದೆ ಅನ್ನುವಂಥದ್ದು ಯಾರಾದರೂ ಅದನ್ನು ಸಿದ್ಧಪಡಿಸಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಕರೆಕ್ಷನ್ ಮಾಡಿಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. ಸರ್, ಈಗ ಪೇಪರ್ ಮತ್ತೆ ಬ್ಯಾಗ್ಗಳು, ಬಟ್ಟೆಗಳದ್ದು ಇಷ್ಟು ಬಳಕೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದನ್ನ ಹಿಂತೆಗೆದುಕೊಳ್ಳುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ. ನೋಡಿ, ಬಟ್ಟೆ ಬ್ಯಾಗ್ ಇವತ್ತು ಉಪಯೋಗ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಹಿಂದೆನೂ ನೀವು ನೋಡಿ, ನಮ್ಮ ಪೂರ್ವಿಕರೆಲ್ಲರೂ ಬಟ್ಟೆ ಚೀಲ ತೆಗೆದುಕೊಂಡೇ ಇವತ್ತು ದಿನಸಿ ಅಂಗಡಿಗಳಿಗೆ ಹೋಗಿ ಖರೀದಿಯನ್ನು ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ರು ಅಲ್ವಾ? ಅದು ಪರಿಸರಕ್ಕೆ ಒಳ್ಳೆಯದು. ಅದನ್ನು ಮಾಡಬೇಕು ಅನ್ನೋಂಥದ್ದಕ್ಕೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ನಾವೊಂದು ತೀರ್ಮಾನವನ್ನು ಮಾಡಿದ್ದೇವೆ. ಪರಿಸರವಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪರಿಸರವಾದಿಗಳು ತಮ್ಮ ಸಲಹೆ ಏನೇ ಇದ್ರೂ ಅವರು ಕೊಡಲಿ. ಅವ್ರ ಸಲಹೆಯನ್ನು ಚರ್ಚೆ ಮಾಡಿ ತಜ್ಞರ ಜೊತೆಯಲ್ಲಿ ಅವರ ಅಭಿಪ್ರಾಯವನ್ನು ಪಡೆದು ಸುಧಾರಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಇದು ನಿರಂತರವಾಗಿ ನಡೆಯುವಂಥದ್ದು. ಮುಂದಿನ ದಿನಮಾನಗಳಲ್ಲೂ ಇನ್ನೂ ಉತ್ತಮ ರೀತಿಯಲ್ಲಿ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಇಲಾಖೆ, ನಮ್ಮ ಜವಾಬ್ದಾರಿ ಇದೆ. ಅತ್ಯಂತ ಗಂಭೀರತೆಯಿಂದ ಅದನ್ನು ಮಾಡ್ತಾ ಇದ್ದೇವೆ. ಅವರ ಸಲಹೆಗಳನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ.